ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಯುದ್ಧದ ಬಿಕ್ಕಟ್ಟು ಭಾರತದ ವೈದ್ಯಕೀಯ ಕ್ಷೇತ್ರಕ್ಕೆ ಇಕ್ಕಟ್ಟು ತಂದೊಡ್ಡಿದೆ. ಕಚ್ಚಾ ಸಾಮಗ್ರಿ ಕೊರತೆ ಮತ್ತು ಬೆಲೆ ಏರಿಕೆಯಿಂದ ಸಿರಿಂಜ್ಗಳ ದರವು ಗಗನಕ್ಕೇರಿದೆ. ಆರೋಗ್ಯ ಕ್ಷೇತ್ರದ ಮೇಲೆ ಕೊಲ್ಲಿ ಯುದ್ಧದ ಎಫೆಕ್ಟ್. ಕಚ್ಚಾ ಸಾಮಗ್ರಿಗಳ ಕೊರತೆ, ಸಿರಿಂಜ್ಗಳ ಬೆಲೆ ಏರಿಕೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಬಿಕ್ಕಟ್ಟಿನಿಂದಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಕಗ್ಗಂಟಾಗಿ ಪರಿಣಮಿಸಿದೆ. ಸಿರಿಂಜ್ಗಳ ಬೆಲೆ ಗಗನಕ್ಕೇರ್ತಿದೆ. ಕಚ್ಚಾ ಸಾಮಗ್ರಿಗಳ ಬೆಲೆ ಏರಿಕೆಯಿಂದ ಸಿರಿಂಜ್ಗಳ ಬೆಲೆ 40% ಏರಿಕೆಯಾಗಿದೆ. ರಾಜ್ಯದ ಅತಿದೊಡ್ಡ ಸಿರಿಂಜ್ಗಳ ಉತ್ಪಾದನಾ ಘಟಕ ಹುಬ್ಬಳ್ಳಿ ಬಳಿ ಇರುವಂತಹ ರಕ್ಷಮ್ ಮೆಡಿಕಲ್ ಡಿವೈಸಸ್ ಮೇಲೆ ಯುದ್ಧದ ಕಾರ್ಮೋಡ ಆವರಿಸಿದೆ. ರಕ್ಷಮ್ ಮೆಡಿಕಲ್ ಡಿವೈಸಸ್ನಲ್ಲಿ ಸಿರಿಂಜ್ಗಳ ಉತ್ಪಾದನೆಗೆ ಯುದ್ಧದ ಬಿಕ್ಕಟ್ಟಿನಿಂದ ಮೊದಲು ಕಚ್ಚಾ ಸಾಮಗ್ರಿಗಳಿಗೆ ತೊಂದರೆ ಎದುರಾಗಿತ್ತು. ಕೆಲ ದಿನಗಳ ಕಾಲ ಉತ್ಪಾದನೆ ಕುಂಠಿತಗೊಂಡಿತ್ತು. ಸದ್ಯ ಕಚ್ಚಾ ಸಾಮಗ್ರಿಗಳು ಲಭ್ಯವಾಗ್ತಾ ಇದೆ, ಆದರೆ ಮೊದಲಿನಂತೆ ಕಡಿಮೆ ಬೆಲೆಗೆ ಸಿಗ್ತಾ ಇಲ್ಲ. ಸಿರಿಂಜ್ ತಯಾರಿಕೆಗೆ ಅಗತ್ಯವಾಗಿ ಬೇಕಾಗಿರುವ ಪೆಟ್ರೋಕೆಮಿಕಲ್ಗಳ ದರ ಗಗನಕ್ಕೇರಿರೋದ್ರಿಂದ ಅನಿವಾರ್ಯವಾಗಿ ನೀಡಲ್ ಸಿರಿಂಜಸ್ ಬೆಲೆಯೂ ಕೂಡ ದುಬಾರಿಯಾಗಿದೆ. 40% ದರ ಏರಿಸಲಾಗಿದೆ ಅಂತಾರೆ ರಕ್ಷಮ್ ಡಿವೈಸ್ ಸಂಸ್ಥೆಯ ಎಂಡಿ. ರಾ ಮಟೀರಿಯಲ್ ಸಿಗ್ತಾ ಇದೆ ಈಗ. ಸೊ ಹೀಗಾಗಿ ಫ್ಯಾಕ್ಟ್ರಿ ಚಲೋ ಇದೆ ಈಗ ಪ್ರೊಡಕ್ಷನ್. ಬಟ್ ಆದರೂ ಈ ರೇಟ್ ಜಾಸ್ತಿ ಇರೋದ್ರಿಂದ ಇದನ್ನು ನಾವು ಸಿರಿಂಜ್ ರೇಟನ್ನು ಜಾಸ್ತಿ ರೇಟಲ್ಲಿ ಸೇಲ್ ಮಾಡಬೇಕಾಗಿದೆ. ಸೊ ಇದು ಜನರಿಗೆ ಜಾಸ್ತಿ ಅಧಿಕ ಹೊರೆ ಬೀಳ್ಬೋದು ಆಗತ್ತೆ ಅಂತ ಹೇಳ್ಬೋದು ನಾನು ನಿಮಗೆ. ಈಗ 40% ಇನ್ಕ್ರೀಸ್ ಇದೆ. ಮೊದಲಿಗೆ ನಮ್ದೇನು ಸ್ಟೇಬಲ್ ರೇಟಿಗೆ ಏನೋ ಒಂದು 100 ರೂಪಾಯಿ ಸಿಗ್ತಾ ಇದೆ ಅಂದರೆ ಇವಾಗ 140 ರೂಪಾಯಿ ಸಿಗ್ತಾ ಇದೆ. ವೈದ್ಯಕೀಯ ಕ್ಷೇತ್ರ ಅತ್ಯವಶ್ಯಕ ಸೇವೆಗಳಲ್ಲಿ ಒಂದು. ಚಿಕಿತ್ಸೆ ನೀಡಲು ವೈದ್ಯಕೀಯ ಉಪಕರಣಗಳು ಅತ್ಯಗತ್ಯ. ಯುದ್ಧ ಹೀಗೆ ಮುಂದುವರೆದ್ರೆ ಆರೋಗ್ಯ ಕ್ಷೇತ್ರಕ್ಕೂ ಮತ್ತಷ್ಟು ಸಂಕಷ್ಟ ಎದುರಾಗೋದು ಗ್ಯಾರಂಟಿ. ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚಿಕಿತ್ಸಾ ವೆಚ್ಚವೂ ದುಬಾರಿಯಾಗಲಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.